ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಜಮೀನಿನ ಉತ್ತಾರವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ 1 ನಿಮಿಷದಲ್ಲಿ ನಿಮ್ಮ ಜಮೀನಿನ ಉತ್ತಾರವನ್ನು ನೋಡಿಕೊಳ್ಳಬಹುದು ಫ್ರೆಂಡ್ಸ್. ಯಾವ ರೀತಿ ನೋಡೋದು ಮತ್ತು ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಜಮೀನಿನ ಪಹಣಿ ಉತ್ತಾರವನ್ನು ಈಸಿಯಾಗಿ 1 ನಿಮಿಷದಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ರೈತರಿಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ನೋಡಿ, ಸಿಂಪಲ್ ಟ್ರಿಕ್ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅಂದರೆ ಈಸಿಯಾಗಿ ನಿಮ್ಮ ಜಮೀನಿನ ಉತ್ತಾರವನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು. ಮೊದಲು ಕ್ರೋಮ್ ಬ್ರೌಸರ್ ಸರ್ಚ್ ಬಾರಲ್ಲಿ ಭೂಮಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಭೂಮಿ ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಭೂಮಿ RTC ಕರ್ನಾಟಕ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಭೂಮಿಯ ಲ್ಯಾಂಡ್ ರೆಕಾರ್ಡ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈ ಥರ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ 1 ನಿಮಿಷದಲ್ಲಿ ನಿಮ್ಮ ಜಮೀನಿನ ಉತ್ತಾರವನ್ನು ಚೆಕ್ ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವ ರೀತಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿ ಈ ಥರ ನಿಮ್ಮ ಜಿಲ್ಲೆ, ತಾಲೂಕು, ಹುಬ್ಬಳ್ಳಿಯನ್ನು, ಗ್ರಾಮವನ್ನು ಆಯ್ಕೆ ಮಾಡಬೇಕಾಗುತ್ತೆ. ನಾವೆಲ್ಲ ಫಿಲಪ್ ಮಾಡ್ತೀನಿ. ನೋಡಿ, ವೇಟ್ ಮಾಡಿ ನೋಡಿ ಯಾವ ಥರ ಚಿಕ್ಕ ಕ್ಲಿಕ್ ಮಾಡ್ತೀನಿ. ತಾಲೂಕು ಆಯ್ಕೆ ಮಾಡಿ. ನಿಮ್ಮ ತಾಲೂಕು ಯಾವ ಬರುತ್ತೆ ತಾಲೂಕು ಆಯ್ಕೆ ಮಾಡಿ, ಮತ್ತು ನಿಮ್ಮ ಹುಬ್ಬಳ್ಳಿ ಯಾವ್ದು ಬರುತ್ತೆ ಹುಬ್ಬಳ್ಳಿಯನ್ನು ಆಯ್ಕೆ ಮಾಡಿ, ಮತ್ತು ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಅದನ್ನು ಕೂಡ ಆಯ್ಕೆ ಮಾಡ್ಕೋತ್ತೆ ಫ್ರೆಂಡ್ಸ್. ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಅದನ್ನು ಕೂಡ ಆಯ್ಕೆ ಮಾಡಿ. ವಿಲೇಜನ್ನು ಆಯ್ಕೆ ಮಾಡಿ ಮೇಲೆ ನಿಮ್ಮ ಸರ್ವೆ ನಂಬರ್ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಸರ್ವೆ ನಂಬರ್ ಕೂಡ ಹಾಕಿ. ಸರ್ವೆ ನಂಬರ್ ಕೂಡ ಹಾಕಿದ ಮೇಲೆ ಗೋ ಟು ಕ್ಲಿಕ್ ಮಾಡಿ. ಗೋ ಟು ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಹಾಕಿದ ಮೇಲೆ ಗೋ ಟು ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದ ಮೇಲೆ ಇಲ್ಲಿ ನೋಡಿ, ನಿಮಗೆ ಈಸಾನು ಕ್ಲಿಕ್ ಮಾಡಬೇಕಾಗುತ್ತೆ. ಈಸಾನ್ ಯಾವ್ದು ಬರುತ್ತೆ ಈಸಾನು ಸೆಲೆಕ್ಟ್ ಮಾಡಿ. ಈಸಾನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ PDF ಅದ ಬರುತ್ತೆ ಫ್ರೆಂಡ್ಸ್. ಯಾವ ವರ್ಷ ಬೇಕಾ PDF ಬರುತ್ತೆ. ಇಲ್ಲಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕ್ಲಿಕ್ ಮಾಡಿದ್ಮೇಲೆ ಇದೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಲೋಡಿಂಗ್ ಆಗ್ತದೆ. ಲೋಡಿಂಗ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಂದರೆ ಓನರ್ ಡೀಟೇಲ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಪಹಣಿಯ ಉತ್ತಾರ ಕೂಡ ಬರುತ್ತೆ ಅಂತ ಹೇಳ್ಬೋದು. ವೇಟ್ ಮಾಡಿ, ಲೋಡಿಂಗ್ ಆಗ್ತಾಯಿದೆ. ವೇಟ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಜಮೀನಿನ ಸರ್ವೆ ನಂಬರ್ ಕೂಡ ಬರುತ್ತೆ ಮತ್ತು ಹೆಸರು ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಖಂಡಿತ ನಿಮ್ಮ ಜಮೀನಿನ ಉತ್ತಾರ ಕೂಡ ಬರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಈಸಿಯಾಗಿ 1 ನಿಮಿಷದಲ್ಲಿ ನಿಮ್ಮ ಜಮೀನಿನ ಉತ್ತಾರನು ಚೆಕ್ ಮಾಡಿಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಾಣೋ ಬೆಲ್ ಐಕಾನ್ ಸಾಗುತ್ತೆ. ನಾವು ಯಾವ ಥರ ವಿಡಿಯೋಕ್ಕೆ ಬೇಗ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.